ವೀಕ್ಷಕ ಬಂಧುಗಳಿಗೆ ನಮ್ಮ ಚಾನೆಲ್ ಅಕ್ಷರಾಮೃತಕ್ಕೆ ಸ್ವಾಗತ ಸುಸ್ವಾಗತ. ಇಂದು ಸ್ವರಚಿತ ಕವನ ಭಾಗ 4 ಕವನ ವಾಚನ ಮತ್ತು ಅರ್ಥವಿವರಣೆ ಕವನವನ್ನು ನೋಡೋಣ. ಕಳೆದ ಸಮಯವದು ಮರಳಿಬಾರದು, ಜರುಗಿದ ಕಾಲವು ನೆನಪಾಗದೆ ಇರದು. ಇವೆರಡರ ಆಲೋಚನೆಯಲ್ಲಿ ಈ ಸಮಯ ಸಾಗುವುದು ಅನಿವಾರ್ಯ. ಮುಂಬರುವ ಕಾಲಕ್ಕೆ ಕಾದಿರುವುದು. ಕಾಲವೇ ಎಲ್ಲ ಆಗುಹೋಗುಗಳ ನಿರ್ಣಯಿಸುವುದು. ಹಾಗಾಗಿ ಕಾಲವೇ ಎಲ್ಲಕ್ಕಿಂತ ದೊಡ್ಡದು. ಕಾಲದ ಮಹತ್ವವನ್ನು ಹೇಳುವ ಕವನ ಇದಾಗಿದೆ. ಹಿಂದೆ ಕಳೆದ ಕಾಲದ ನೆನಪಿನಲ್ಲಿ, ಮುಂದೆ ಬರುವ ಕಾಲದ ಆಲೋಚನೆಯಲ್ಲಿ ವರ್ತಮಾನವನ್ನು ಕಳೆದು ಬಿಡುತ್ತೇವೆ. ಹಾಗಾಗಿ ಎಲ್ಲವೂ ಕಾಲನಿರ್ಣಯ ಎನ್ನುವುದು ಈ ಕವನದ ಆಶಯವಾಗಿದೆ. ಮತ್ತೊಂದು ವಿನೂತನ ಕವನದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.